ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಶುಕ್ರವಾರದ ಬ್ಲಾಗ್ನ ಇಲ್ಲಿ ತಿಳಿಸ್ತಾ ಇದ್ದೀನಿ. ಯಾಕಂದರೆ ನನಗೆ ವಾಯ್ಸ್ ಓವರ್ ಕೊಡಲಿಕ್ಕೆ ಆಗಲಿಲ್ಲ, ಹಾಗೆ ವಿಡಿಯೋನ ಮಾಡಲಿಕ್ಕೆ ಆಗಲಿಲ್ಲ. ಅದಕ್ಕಾಗಿ ಶುಕ್ರವಾರ ಮಾರ್ನಿಂಗ್ ರೊಟೀನ್ ಹೇಗಿತ್ತು ಅಂತ ಇಲ್ಲಿ ತಿಳಿಸ್ತಾ ಇದ್ದೀನಿ. ನಾನು ಸಾಟರ್ಡೆಗೆ ರೊಟ್ಟಿಗೆ ಬದನೆಕಾಯಿ ಪಲ್ಯ ಹಾಗೆ ಬಜ್ಜಿನ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಬೆಂಡೆಕಾಯಿನ ಇಲ್ಲಿ ಈ ಟೈಪಲ್ಲಿ ಹೆಚ್ಕೊತಾ ಇದ್ದೀನಿ. ಅತ್ತೆಯವರು ಹೆಚ್ಕೊಡ್ತಾಯಿದ್ರು, ಯಾಕಂದರೆ ಅವರು ಬೇಜಾರದಲ್ಲಿದ್ದರು ಏನೋ ಒಂದು ವಿಷಯಕ್ಕಾಗಿ. ಅದಕ್ಕಾಗಿ ಇಲ್ಲಿ ನಾನೇ ಹೆಚ್ಕೊತಾ ಇದ್ದೀನಿ. ಬದನೆಕಾಯಿ ಖಾರನ ಆಲ್ರೆಡಿ ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ. ಅದು ವಿಡಿಯೋ ಕ್ಲಿಪ್ಪಿಂಗ್ ಪ್ರತಿ ಸಾರಿನೂ ಪಲ್ಯಕ್ಕೆ ಹೇಗೆ ಪ್ರಿಪೇರ್ ಮಾಡ್ಕೊತೀವೋ ಅದೇ ಥರನೇ ಪ್ರಿಪೇರ್ ಮಾಡ್ಕೊತೀವಿ. ಬದನೆಕಾಯಿ ಮಾತ್ರ ಮಾರನೇ ದಿನ ಬೆಳಿಗ್ಗೆ ಹೆಚ್ಕೊತೀವಿ. ನೋಡಿ ಫ್ರೆಂಡ್ಸ್, ನಾವು ಈ ಥರ ಹೆಚ್ಕೊತೀವಿ. 4 ಆ ಕಡೆ ಈ ಕಡೆ ತುದಿ ಹೆಚ್ಚಿಬಿಟ್ಟು ಮಧ್ಯದಲ್ಲಿ ಸೀಳ್ಬಿಟ್ಟು ಹುಳ ಏನಾರು ಇದೆಯಾ ಅಂತೇಳಿ ನೋಡಿಕೊಂಡು ನೆಕ್ಸ್ಟು ಈ ಥರ ಜೋಡಿಸ್ಕೊಂಡು ಹೆಚ್ಕೊತೀವಿ. ಯಾಕಂದರೆ ಬೆಂಡೆಕಾಯಿ ಲೋಳೆ ಬರುತ್ತಲ್ಲ, ಒಂದೊಂದೇ ಹೆಚ್ಚೋಕ್ಕೆ ತುಂಬಾ ತ್ರಾಸಾಗುತ್ತೆ. ಅದಕ್ಕಾಗಿ ಒಂದು 4-5 ಸೇರಿಸ್ಕೊಂಡ್ಬಿಟ್ಟು ಹೆಚ್ಕೊತೀವಿ. ಫ್ರೆಂಡ್ಸು ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ ನೀವೆಲ್ಲ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಲೈವಲ್ಲಿ ತುಂಬಾ ಸಪೋರ್ಟ್ ಕೊಡ್ತಾ ಇದ್ದೀರಾ. ಇದೇ ಥರ ಸಪೋರ್ಟು ಯಾವಾಗಲೂ ಹೀಗೆ ಇರಲಿ. ಈ ವಿಡಿಯೋ ಇಷ್ಟ ಆದರೆ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಏನೆಲ್ಲ ಚೇಂಜಸ್ ಬೇಕು ವಿಡಿಯೋದಲ್ಲಿ ಅಂತ ಕಮೆಂಟಲ್ಲಿ ಹೇಳಿ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದೀರಾ ಎಲ್ಲರೂ. ಹೀಗೆ ಮಾಡ್ತಾಯಿರಿ ಫ್ರೆಂಡ್ಸು. ಈ ಥರ ಹೆಚ್ಕೊತೀವಲ್ಲ, ನಂತರ ಬೇಯಿಸುವಾಗ ಒಂದು ಸ್ವಲ್ಪ ಎಣ್ಣೆ ಹಾಗೆ ಅರ್ಧ ಲಿಂಬು ಹಿಂಡಬೇಕು. ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ಅದು ಲೋಳೆ ಅಂಶ ಬಿಟ್ಕೊಳ್ಳುತ್ತೆ. ಬೇಕಾದರೆ ಪ್ರಯೋಗ ಮಾಡಿ ನೋಡಿ, ಆಮೇಲೆ ನನಗೆ ಕಮೆಂಟಲ್ಲಿ ಹೇಳಿ. ಹಳೆ ವಿಡಿಯೋಗಳಲ್ಲಿ ಹೇಳಿದ್ದೀನಿ ನಾನು ಯಾವ ಥರ ಮಾಡಬೇಕು ಅಂತ ತೋರಿಸ್ಬಿಟ್ಟಿದ್ದೀನಿ. ಆದರೆ ಹೊಸಬ್ರೆಲ್ಲ ಯಾರು ನೋಡ್ತಾ ಇರ್ತೀರಲ್ಲ, ಅದಕ್ಕಾಗಿ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಹುರಿಲಿಕ್ಕೆ ಹಾಕಬೇಡಿ. ಹಾಗೆ ಹುರಿಲಿಕ್ಕೆ ಹಾಕೋದ್ರಿಂದ ಅದು ಲೋಳೆ ಅಂಶ ಬಿಟ್ಕೊಳ್ಳಲ್ಲ, ತುಂಬ ಲೋಳೆ ಅನಿಸುತ್ತೆ. ಇದನ್ನು ಆ್ಯಡ್ ಮಾಡಿ. ಲಿಂಬೆಹಣ್ಣು ಹಾಫ್ ನಿಂಬೆಹಣ್ಣು, ಒಂದು ಸ್ವಲ್ಪ ಉಪ್ಪು ಹಾಗೆ ಎಣ್ಣೆನ ಹಾಕಿಬಿಟ್ಟು ಹುರಿಲಿಕ್ಕೆ ಇಡಿ. ಆದರೆ ಸಣ್ಣದಾಗಿ ಉರಿಯಲ್ಲಿ ಇಡಿ. ಈ ಥರ ಮಾಡೋದ್ರಿಂದ ಲೋಳೆ ಅಂಶ ನೀಟಾಗಿ ಹೋಗುತ್ತೆ. ಹಾಗೆ ನೈಟೇ ನಾವು ಹೆಚ್ಚಿಬಿಟ್ಟು ಈ ಥರ ಬೇಯಿಸಿಟ್ಕೊತೀವಿ. ಬೆಳಿಗ್ಗೆ ಮಾರ್ನಿಂಗ್ ಬೇಗ ತಿಂಡಿ ಬರ್ತಾರಲ್ಲ, ಅದಕ್ಕಾಗಿ. ಬೇಕಾದರೆ ಯಾರಿಗೆಲ್ಲ ಅರ್ಜೆಂಟ್ ಆಗುತ್ತೆ ಅವರೆಲ್ಲ ಈ ಟೈಪಲ್ಲಿ ಮಾಡಿ ನೋಡಿ. ಮೆಣಸು ಹಾಗೆ ಆನಿಯನ್ನು ಕೂಡ ಆ್ಯಡ್ ಮಾಡಿ ಇಡ್ತೀವಿ. ಹಾಗೆ ಬೆಳಿಗ್ಗೆ ಸೌತೆಕಾಯಿ ದೋಸೆ ಹಿಟ್ಟಿಗೆ ಒಂದು ಸ್ವಲ್ಪ ಉಳಿದಿತ್ತು, ಅದು ಒಂದು ಸ್ವಲ್ಪ ಹುಳಿ ಅಂಶ ಬಂದಿತ್ತು. ಅದಕ್ಕಾಗಿ ಕ್ಯಾರೆಟನ್ನು ತುರಿದ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ, ಆನಿಯನ್ನು ಕ್ಯಾರೆಟು. ನನ್ನ ಮಗಳಿಗೆ ಇಲ್ಲಿ ನೋಡಿ ಫ್ರೆಂಡ್ಸ್ ಪ್ರಿಪೇರ್ ಮಾಡಿಟ್ಟಿದ್ದೀನಿ ದೋಸೆನ. ಹಾಗೆ ಹಸಿಮೆಣಸಿನ ಖಾರದ ಚಟ್ನಿ, ಅದು ತುಂಬ ಖಾರ ಇತ್ತು ಅಂತ ಬೆಲ್ಲನ ಹಾಗೆ ಮೊಸರನ್ನ ಆ್ಯಡ್ ಮಾಡಿದೆ. ನನ್ನ ಮಗಳು ಒಂದು ಬರ್ತಡೇ ಪಾರ್ಟಿಗೆ ರೆಡಿ ಆಗ್ತಾ ಇರಲಿಲ್ಲ, ಅವಳಿಗೆ ಹೋಗಲಿಕ್ಕೆ ಇಷ್ಟ ಇರಲಿಲ್ಲ. ಅದಕ್ಕೆ ಈ ಥರ ಮುಖ ಮಾಡ್ಕೊಂಡಿದ್ದಾಳೆ, ಈ ಡ್ರೆಸ್ ಬೇಡ ಅಂತ ಹೇಳ್ಬಿಟ್ಟು. ಎಲ್ರಿಗೂ ಗುಡ್ ಮಾರ್ನಿಂಗ್. ಇದು ಸಾಟರ್ಡೆ ಬ್ಲಾಗು. ಎಂದಿನಂತೆ ನಮ್ಮದು ಡೈಲಿ ರೊಟೀನು ರೊಟ್ಟಿಯಿಂದ ಸ್ಟಾರ್ಟ್ ಆಗುತ್ತೆ. ರೊಟ್ಟಿ ಎಲ್ಲ ಮಾಡಿಬಿಟ್ಟು ಅತ್ತೆ ತವ್ರ ಮನೆಯಿಂದ ಗಿಣ್ಣದ ಹಾಲು ಕೊಟ್ಟು ಕಳಿಸಿದ್ರು. ಇದು ನೀರು ಗಿಣ್ಣ ಮಾಡುವಂಥದ್ದು ಹಾಲು, ಅದನ್ನು ಕಾಯಲಿಕ್ಕೆ ಇಟ್ವಿ. ಹಾಗೆ ರೊಟ್ಟಿಗೆ ಬೆಂಡೆಕಾಯಿ ಬಜ್ಜಿ, ಮುಳುಗಾಯಿ ಪಲ್ಯ ಹಾಗೆ ಹೀರೆಕಾಯಿ ಬಜ್ಜಿನ ಪ್ರಿಪೇರ್ ಮಾಡಿದ್ವಿ. ನೋಡಿ ಫ್ರೆಂಡ್ಸ್, ಗಿಣ್ಣ ಅದು ಗಟ್ಟಿಯಾಗಿಬಿಟ್ಟಿದೆ. ಇನ್ನೊಂದು ಸ್ವಲ್ಪ ಹಾಲನ್ನು ಆ್ಯಡ್ ಮಾಡಬೇಕಾಗಿತ್ತು.
ಅದಕ್ಕಾಗಿ ಇಷ್ಟು ಗಟ್ಟಿ ಬಂದಿದೆ. ಯಾರಿಗೆಲ್ಲ ಗಿಣ್ಣ ತುಂಬ ಇಷ್ಟ ಹೇಳಿ. ನೋಡಿ ಫ್ರೆಂಡ್ಸ್, ಇವತ್ತು ನಮ್ಮ ದಿತ್ವಿದು ಹ್ಯಾಪಿ ಬರ್ಡೇ. ಯಾರೆಲ್ಲ ವಿಶ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಎಲ್ಲರೂ ವಿಶ್ ಮಾಡಿ. ಹಾಗೆ ಬರ್ತ್ಡೇ ಪಾರ್ಟಿ ಇದೆ, ಅದ್ರ ಬ್ಲಾಗ್ನ ಹಾಕ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರೂ ವಿಶ್ ಮಾಡಿ ಫ್ರೆಂಡ್ಸ್. ಯಾರೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರೆಲ್ಲ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರ ಸಪೋರ್ಟು ನನಗೆ ತುಂಬಾ ಮುಖ್ಯ. ನೆಕ್ಸ್ಟ್ ವಿಡಿಯೋದಲ್ಲಿ ದಿತ್ವಿ ಹ್ಯಾಪಿ ಬರ್ಡೇದು ವಿಡಿಯೋ ಬ್ಲಾಗ್ನ ಹಾಕ್ತೀನಿ. ಎಲ್ಲರೂ ಖಂಡಿತ ನೋಡಿ. ಓಕೆ, ಥ್ಯಾಂಕ್ ಯು ಆಲ್.